ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ, ನಮಸ್ತೆ ಕರ್ನಾಟಕದ ಜನರೇ. ನಾನು ಇವತ್ತು ಪ್ರಸಿದ್ಧವಾದ ಘಾಟಿ ಕ್ಷೇತ್ರದಲ್ಲಿದ್ದೀನಿ. ಈ ಘಾಟಿ ಕ್ಷೇತ್ರದಲ್ಲಿ ಇದೇ ತಿಂಗಳು 25ನೇ ತಾರೀಕು ಜಾತ್ರೆ ಇದೆ. ನೋಡ್ರಿ, ಇಲ್ಲಿ ಒಂದು ಶಿಲೆಯಲ್ಲಿ 2 ದೇವತೆಗಳಿದ್ದಾರೆ. ಒಂದು ಉಗ್ರ ನರಸಿಂಹ ಸ್ವಾಮಿ, ಇನ್ನೊಂದು ಬಂದು ಕಾರ್ತಿಕೇಯ ಭಗವಾನ್. ಆ ಉಗ್ರ ನರಸಿಂಹ ಸ್ವಾಮಿ ಅಂದ್ರೆ ನೋಡ್ರಿ, ಆ ಪ್ರಹ್ಲಾದ್ ಅಂದ್ಬಿಟ್ಟು ಅವರು ಶ್ರೀಮನ್ನಾರಾಯಣ 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 ಅಂತ ಯಾವಾಗೂ ದೇವ್ರ ಜಪ ಮಾಡೋರು. ಅದು ಬಂದು ಬಾಲಕ ಪ್ರಹ್ಲಾದ, ಅವ್ರಿಗೆ ನೂರಾರು ರೀತಿನಲ್ಲಿ ಅವ್ರ ತಂದೆ ಕೊಲ್ಲೋದಕ್ ಪ್ರಯತ್ನ ಪಡ್ತಾರೆ. ಆದ್ರೆ ನಾರಾಯಣ ನಾಮ, ಶ್ರೀರಾಮ ನಾಮ ಅವ್ರನ್ನ ಎಲ್ಲಾ ಸಮಯದಲ್ಲೂ ರಕ್ಷಿಸ್ತಾ ಇರ್ತೈತೆ. ಅಂದ್ರೆ ಒಬ್ಬ ಬಾಲಕರು ಕೂಡ ಭಕ್ತಿಯಲ್ಲಿದ್ದು ದೇವ್ರನ್ನ ಕರೆದಾಗ ತ್ರಿಭುವನ ಪತಿ ಶ್ರೀಮನ್ ನಾರಾಯಣನೇ ಧರೆಗಿಳಿಬೇಕು ಅಂತ. ನೋಡ್ರಿ, ಇದು ಎಷ್ಟು ಚೆನ್ನಾಗಿದೆ. ಒಬ್ಬ ಬಾಲಕ ಪ್ರಹ್ಲಾದ ದೇವರ ನಾಮ ಸ್ಮರಣೆ ಮಾಡೋದ್ರಿಂದ ಭಗವಂತ ತ್ರಿಭುವನಪತಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀಮನ್ ನಾರಾಯಣನವರೇ ಕೆಳಕ್ ಬರ್ತಾರೆ ಆ ಬಾಲಕನ ಒಂದು ಇದಕ್ಕೆ. ಆದ್ರಿಂದ ನಾವು ಭಕ್ತಿ ಮಾಡ್ಬೇಕು ಅಂತ, ದೇವರ ಪೂಜೆ ಮಾಡ್ಬೇಕು ಅಂತ, ದೇವಸ್ಥಾನಕ್ಕೆ ಬರ್ಬೇಕು ಅಂತ, ದೇವರ ನಾಮ ಸ್ಮರಣೆ ಮಾಡ್ಬೇಕು ಅಂತ. ಈಗ ಏನೋ ಒಂದು ಕಾಯಿಲೆ ಬರುತ್ತೆ, ಇಲ್ಲ ರೋಗ ಬರುತ್ತೆ, ಅದಕ್ಕೆ ನಾವು 3 ತಿಂಗಳು ಹೆಂಗೆ ಮಾತ್ರೆ ತಿಂದ್ರೆ ಆ ರೋಗ ಸರೋಗುತ್ತೆ ಅಂತ ಡಾಕ್ಟರ್ ಹೇಳ್ತಾರೋ, ಅದೇ ರೀತಿ ಶ್ರೀರಾಮ ನಾಮ ಸ್ಮರಣೆ ಕೂಡ ತಕ್ಷಣಕ್ಕೆ ಬರೋದಲ್ಲ. ನಾವು ಕೂಡ ಅದನ್ನ ಅಭ್ಯಾಸ ಮಾಡ್ಬೇಕು ಅಂತ. ಹೆಂಗೆ ಡಾಕ್ಟ್ರು 3 ತಿಂಗಳು ತಿಂದ್ರೆ ನಿನ್ನ ರೋಗ ಗುಣವಾಗುತ್ತೋ, ಹಂಗೆ ನಮ್ಮ ಮನಸ್ಸಿನ ಕಾಯಿಲೆ ನಮ್ಮ ಒಂದು ಭಕ್ತಿಯಿಂದ ನಾವು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ದೇವರ ನಾಮಸ್ಮರಣೆ ಮಾಡ್ಬೇಕು ಅಂತ. ನಾವೆಲ್ಲರೂ ಘಾಟಿ ಜಾತ್ರೆಗೆ, ಘಾಟಿ ತೇರ್ಗೆ ಸೇರೋಣ. ಇದೇ ತಿಂಗಳು 25ನೇ ತಾರೀಕು ದೊಡ್ಡಬಳ್ಳಾಪುರದ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆ ಇದೆ. ಎಲ್ಲರೂ ಬನ್ನಿ ಸ್ನೇಹಿತರೆ. ನಮಸ್ತೆ. ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯ